ಟಾಕ್ಸಿಕ್ ಶೂಟಿಂಗ್ ಬಿಗಿನ್ಸ್. ಅಂತೂ ಇಂತೂ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಬೆಂಗಳೂರಿನ HMT ಹತ್ರ ಭರ್ಜರಿ ಸೆಟ್ ಹಾಕಿರೋ ಗೀತು ಮೋಹನ್ ದಾಸ್ ಟೀಮ್ ಬೆಂಗಳೂರನ್ನೇ ಸಿನಿಮಾದ ಸೆಂಟರ್ ಆಗಿ ಇಟ್ಕೊಂಡಿದ್ದಾರೆ. ಮುಂದಿನ ವರ್ಷ ಏಪ್ರಿಲ್ ನಲ್ಲಿ ಸಿನಿಮಾ ರಿಲೀಸ್ ಆಗಿದ್ದು, ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ಬಳಗರ ಇದೆ. ಇಲ್ಲಿವರೆಗೂ ಯಶ್ ಅವರ ಸಿಸ್ಟರ್ ಪಾತ್ರದಲ್ಲಿ ಬಾಲಿವುಡ್ ನ ಸ್ಟಾರ್ ನಟಿ ಕರೀನಾ ಕಪೂರ್ ಆಕ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅವರು ಡೇಟ್ ಸಮಸ್ಯೆಯಿಂದ ಹೊರಗಡೆ ಹೋಗಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಈಗ ಇವರ ಜಾಗಕ್ಕೆ ಸೌತ್ ಇಂಡಿಯಾದ ಮತ್ತೊಬ್ಬ ಸ್ಟಾರ್ ನಟಿ ಆಗಮನ ಆಗುವಂತಹ ಸಾಧ್ಯತೆ ಇದೆ. ಆ ಸೌತ್ ಸ್ಟಾರ್ ನಟಿ ಬೇರೆ ಯಾರೋ ಅಲ್ಲ, ತಮಿಳಿನ ಲೇಡಿ ಸೂಪರ್ ಸ್ಟಾರ್ ಹಾಟ್ ಅಂಡ್ ಗಾರ್ಜಿಯಸ್ ನಯನ್ತಾರಾ ಅಂತ ಕೇಳಲಾಗ್ತಿದೆ. ಅಫಿಷಿಯಲಿ ಕನ್ಫರ್ಮ್ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು. ಕರೀನಾ ಕಪೂರ್ ಅವರ ಜಾಗಕ್ಕೆ ಇವ್ರು ಬರ್ತಾರಾ ಅಥವಾ ಇವರನ್ನ ಬೇರೆ ಯಾವ್ದಾದ್ರು ಪಾತ್ರಕ್ಕೆ ಅಪ್ರೋಚ್ ಮಾಡಲಾಗಿದೆಯಾ ಅನ್ನೋದು ಇನ್ನೂ ಗೊತ್ತಾಗಬೇಕಿದೆ. ಶೂಟಿಂಗ್ ಏನೋ ಶುರು ಆಯ್ತು, ಆದ್ರೆ KVN ಪ್ರೊಡಕ್ಷನ್ಸ್ ಅವರು ಶೂಟ್ ಸ್ಟಾರ್ಟ್ ಆಗಿದ್ರ ಬಗ್ಗೆ ಚೂರಾದ್ರೂ ಸೌಂಡ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದು ಕೆಲವು ಅಭಿಮಾನಿಗಳ ಒಪಿನಿಯನ್. ಈಗಾಗಲೇ ಕಿಯಾರಾ ಅಡ್ವಾನಿ, ನವಾಜುದ್ದೀನ್ ಸಿದ್ದಿಕಿ ಟಾಕ್ಸಿಂಗ್ ಕ್ಯಾಸ್ಟ್ ನಲ್ಲಿದ್ದಾರೆ. ಶೂಟಿಂಗ್ ಸೆಟ್ ನಲ್ಲಿ 7 ಕ್ಯಾರಾವ್ಯಾನ್ ಗಳಿವೆ ಅನ್ನೋ ಸುದ್ದಿ ಓಡಾಡ್ತಾ ಇದ್ರು ಕೂಡ ಸಿನಿಮಾ ಟೀಮ್ ಇಂದ ಯಾವುದೇ ಅಫಿಷಿಯಲ್ ಅನೌನ್ಸ್ಮೆಂಟ್